ಈ ಇವ್ರು ಏನಂತಂದ್ರೆ ಇಲ್ಲಿಗೆ ಬಿಡರಿ ಮತ್ತೆ ಸರಿ. ಹಿಂಗೆ ಮತ್ತೆ ಅಂದ್ರೆ ಒಟ್ಟು ತಿಳ್ಕೊಬೇಕು ನಾವು. ಈಗ ಏಟ್ ಹೇಳಿದ್ರು ಅಷ್ಟೇ ಅದ. ಏನಂತಂದ್ರೆ ಒಂದೇನಂತಂದ್ರೆ ನಮ್ಗೆ ಯಾಕೆ ನಮ್ಮ ಸಮಸ್ಯೆಗಳಂದ್ರೆ ಒಂದೇನು ಭೌತಿಕವಾದ ಸಿಗ್ಬಿದ್ದಿದ್ದೆವು, ಅದ್ರಲ್ಲಿ ನಾವು ಹೊರಗಾಗ್ಬೇಕು. ಅದ್ರಲ್ಲಿಂದ ಹೊರಗೆ ಬರಬೇಕಾದ್ರೆ ಏನಂತಾರೆ ಈಗ ಎರಡು ಹಾದಿಗಳು ಅದ ಧರ್ಮದ ಹೆಸರಿಂದ. ಒಂದೇನಂತ ಬೋಗಸ್ ಧರ್ಮದ, ಮತ್ತೊಂದು ಕರೆಕ್ಟ್ ಧರ್ಮದ. ಈ ಬೋಗಸ್ ಧರ್ಮಗಳೇ ಈ ಗುಡಿ ಗುಂಡಾರ ಜಗ್ಮಗ್ ಮೆಂಚೋದು, ಅಭಿಷೇಕ ರುದ್ರಾಭಿಷೇಕ, ಅದು ಅಭಿಷೇಕ ಇದು ಅಭಿಷೇಕ ಈಟೆಲ್ಲ ಅದ. ಅಂದ್ರೆ ಇದು ಏನಂತಾರೆ ಇದು ಲಿಂಗ ಅದ, ಇದು ಇಷ್ಟು ಲಿಂಗ ಅದ, ಇದಕ್ಕೆ ಪೂಜೆ ಮಾಡಿರಿ, ಇಲ್ಲೇ ಬರ್ರಿ, ಇದಕ್ಕೆ ನಾವೇ ದೀಕ್ಷಾ ಕೊಡ್ತೇವೆ ನಮ್ಮಲ್ಲೇ ಬರ್ರಿ, ಇದಕ್ಕೇನಾದ್ರೂ ವಚನ ಪಾರಾಯಣ ಮಾಡಿರಿ, ಇದಕ್ಕೆ ಅದು ಪಾರಾಯಣ ಮಾಡಿ ಹಿಂಗೆಲ್ಲ ಏನಂತಂದ್ರೆ ಇವೆಲ್ಲ ಏನಂತಂದ್ರೆ ಬೋಗಸ್ ಧರ್ಮಗಳವ. ಅಲ್ಲಿ ಗುಡಿಯಾಗಿನ ಬೋಗಸ್ ಧರ್ಮ ಅಂದ್ರೆ ಇಲ್ಲಿ ಕೊಟ್ಟೇಂದಿ, ಅವ್ರು ಬಸವಣ್ಣನ ಹೆಸರಲ್ಲಿ ಕೊಟ್ಟೇಂದಿ, ಇದನ್ನು ಏನಂತಾರೆ ಬೋಗಸ್ ಧರ್ಮದ. ಆದ್ರೆ ಬಸವಣ್ಣವ್ರು ಏನಾದ್ರು ಒಳ್ಳೆಯ ಧರ್ಮ ಕೊಟ್ಟಾರ, ಅರಿವೇ ಗುರು ಅಂದಾರೆ. ಇದನ್ನ ತಿಳ್ಕೊಬೇಕು. ಅವ್ರಿಗೆ ಅರಿವು ಬರೋದು ನಮಗೂ ಅರಿವೇ ಗುರು ಆಗ್ಬೇಕು. ತಿಳಿದೇನಂತಂದ್ರೆ ಇದ್ರ ಪ್ರಕಾರ ಏನಂತಂದ್ರೆ ಅರಿವೇ ಗುರು, ಮತ್ತೊಮ್ಮೆ ಅಷ್ಟೇ ಹೇಳ್ತೇವೆ, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ರುದ್ರಾಕ್ಷಿ ಅಂದ್ರೆ ವಿಭೂತಿ ಅಂದ್ರೆ ಇವೆಲ್ಲ ಕೆಟ್ಟ ಸುಡೋದೇ ಕೆಟ್ಟದ್ದು ಏನೇನವ ಎಲ್ಲ ಈಗ ನಾವು ತಿಳ್ಕೊಂಡಿನ ಮ್ಯಾಕ ಎಲ್ಲ ಸುಟ್ಟಾಕ್ಬೇಕೈತೆ. ಅದಕ್ಕೆ ಆ ಸುಡೋದೇನಂತಾರೆ ವಿಭೂತಿ, ಸುಟ್ಟಿನ ಮ್ಯಾಕ ಅದು ಹಚ್ಕೋಬೇಕು. ಈ ವಿಭೂತಿ ಎಲ್ಲ ಸುಮ್ಮನದ. ಆ ನಂತರ ಏನಂತಾರೆ ಈ ಸುಟ್ಟಿನ ಮ್ಯಾಕ ಏನಂತಂದ್ರೆ ವಿಭೂತಿ ರುದ್ರಾಕ್ಷಿ ಕಣ್ಣು ತುಂಬ ಎಚ್ಚರಿಕೆ ಆಗಬೇಕು. ಮತ್ತೇನಾರ ಈಗ ಉಳ್ಳತ್ತಿದೇವಂದ್ರೆ ನೊಣ ಬಂದು ನೊಣ ತೆಗೆದಾಕ್ತೇವೆ. ನೊಣಕ್ಕೆ ಬರ್ಬಿಡಲ್ಲ, ಏನೋ ಕೂಡ್ಬಿಡಲ್ಲ. ಹಂಗೇನಂತಾರೆ ಈ ನಮ್ಮ ಧರ್ಮದಾಗ ಏನಂತಾರೆ ಯಾರು ಗುಡಿಲಿ ಹೆಸಲಿಂದ ಬರಲಿ, ಈ ಪೂಜಾರಿ ಹೆಸಲಿಂದ ಬರಲಿ, ನಮ್ಮ ಗುರುಗಳ ಹೆಸಲಿಂದ ಬರಲಿ, ಧರ್ಮದ ಹೆಸಲಿಂದ ಬರಲಿ, ಈ ಯಾವ್ದ್ರ ಹೆಸಲಿಂದ ಬರಲಿ, ಹುಷಾರಾಗಿ ಏನಂದ್ರೆ ಅವು ಕಿತ್ತು ಬಿಟ್ಟಾಗ್ಬೇಕು. ಕಿತ್ತು ಬಿಟ್ಟಾಗಿ ಏನಂದ್ರೆ ಅವಾಗ ಸುಟ್ಟು ಹಾಕ್ಬೇಕು ಅಂತೇನಂತಾರೆ. ಅಂಥ ಜ್ಞಾನ ನಾವು ಕಡಿಬೇಕು. ಅದೇ ಕ್ವಶನ್ ಪ್ರಶ್ನೆ ಹಾಕೋದೇನಂತಾರೆ ಬುದ್ಧಿ ಬೆಳೆಸ್ಕೋಬೇಕು, ಸ್ವತಂತ್ರ ವಿಚಾರ ಮಾಡಬೇಕು. ಹಂಗೆ ಮಾಡಿ ಏನಂತಾರೆ ನಾವು ಧರ್ಮ ಬೆಳೆಸ್ಬೇಕು. ಆ ಧರ್ಮಕ್ಕೆ ಬಸವಣ್ಣನ ಒಂದು ಫೋಟೋ ಏನಂತಾರೆ ಮನ್ಯಾಗ ಮಾತ್ರ ಏನಂತಾರೆ ಸರಿಯಾಗಿ ಏನಂತಾರೆ ಬಸವಣ್ಣನ ಫೋಟೋ ಹಾಕಿ ಅದಕ್ಕೆ ಸರ ಹಾಕ್ರಿ. ಅದೇನಂತಾರೆ ಕಿರೀಟ ಇದ್ದಂಥ ಫೋಟೋ ಏನಂತ ನಾವು ಬಸವಣ್ಣ ಮನ್ಯಾಗ ಇಡ್ಬೇಕು. ಯಾವಾಗ ನೀವು ಧ್ಯಾನ ಮಾಡಬೇಕು. ಬಸವಣ್ಣರ ಅಧಿಕಾರ ವಹಿಸ್ಕೊಂಡು ಇದ್ದಂಥ ಅಧಿಕಾರ ಮೇಲೆ ಇದ್ದೇನಂತ ಧರ್ಮ ಕೊಟ್ಟವ್ರು ಒಬ್ಬರು ಬಸವಣ್ಣರ. ಅದಕ್ಕೇನಂತಂದ್ರೆ ಅಧಿಕಾರ ಇದ್ದಂಥ ಕಿರೀಟ ಇದ್ದಂಥ ಒಂದು ಫೋಟೋ ಏನಂತಂದ್ರೆ ಮನ್ಯಾಗ ಇಟ್ಟು ಅದಕ್ಕೆ ಏನಂತಾರೆ ಒಳ್ಳೆಯ ಸರ ಹಾಕಿ ರೆಸ್ಪೆಕ್ಟ್ ಕೊಡ್ಬೇಕು. ಅಷ್ಟೇ ಹೋಗಿದ್ದಾನೆ ಬಸವಣ್ಣ ಮೂರ್ತಿ ಮಾಡಿ ಅದಕ್ಕೆ ಪೂಜೆ ಮಾಡೋದು, ಅದಕ್ಕೆ ಅಭಿಷೇಕ ಮಾಡೋದು, ಅದಕ್ಕೆ ರುದ್ರಾಭಿಷೇಕ ಮಾಡೋದು, ಇದಕ್ಕೆ ಬಸವಾಭಿಷೇಕ ಮಾಡೋದು, ಬಸವಣ್ಣನ ಫೋಟೋಗೆ ಏನಂತಂದ್ರೆ ಮೆರವಣಿಗೆ ಮಾಡ್ಕೊತಾ ಕೂಡೋದು, ಅದಕ್ಕೇನಂತಂದ್ರೆ ಅಭಿಷೇಕ ಮಾಡ್ಕೋದು. ಇದು ಯಾವುದೂ ಧರ್ಮ ಅಲ್ಲ. ಇದು ಯಾವಾಗ ಇದು ಧರ್ಮ ಅಲ್ಲ ಅಂದ್ರೆ ಮನುಷ್ಯ ಹುಡುಕ್ತದೆ. ಇದೇ ಧರ್ಮ ತಿಳ್ಕೊಂಡೇಮ ಮುಗಿದೋಯ್ತಲ್ಲಿ. ಇದೇ ನಮ್ಮ ಮನೆ ಅಂತಂದು ಹೇಳಿ ಏನಂತಂದ್ರೆ ಒಂದು ಹೊರದಾಗ ಏನಂತಂದ್ರೆ ಇದೇ ಮನೆ ತಿಳ್ಕೊಂಡು ಅಲ್ಲೇ ಕೂಡ್ತಾನೆ, ಮುಂದೇನು ಬರಬೇಕು. ಅದ್ರ ಸಲುವಾಗ ನಮ್ಮ ಗಮ್ಯ ಏನಂತಂದ್ರೆ ನಮ್ಮ ಧರ್ಮದ ಆಧ್ಯಾತ್ಮ ಧರ್ಮದ ಆ ಧರ್ಮದಿಂದ ಏನು ಉಳಿತಂದ್ರೆ ಇದು ಗುರಿ ಯಾವುದು ಅಂತಂದ್ರೆ ಒಂದೇ ಒಂದು, ನಮ್ಮ ಶರೀರ ಏನಂತಂದ್ರೆ ಸ್ವಚ್ಛ ಇರಬೇಕು, ನಮ್ಮ ಶರೀರ ಏನಂತಂದ್ರೆ ಪಾಷ್ಟಾಗಿ ಆಹಾರ ಕೊಡಬೇಕು, ನಮ್ಮ ಶರೀರ ಏನಂತಾರೆ ಆರೋಗ್ಯ ಇರಬೇಕು, ಮನಸ್ಸು ಏನಂತಂದ್ರೆ ಶಾಂತಿ ಇರಬೇಕು, ಮನಸ್ಸಿನಾಗ ಸಮೃದ್ಧಿ ಇರಬೇಕು. ಶರೀರ ಸ್ವಚ್ಛ ಮತ್ತೇನಂತಂದ್ರೆ ಆರೋಗ್ಯ, ಇದಕ್ಕೆ ಸಮತೋಲನ ಆಹಾರ, ಮನಸ್ಸಿಗೆ ಏನಂತಂದ್ರೆ ಶಾಂತಿ ಸಮೃದ್ಧಿ ಇರ್ಬೇಕು. ಶಾಂತಿ ಸಮೃದ್ಧಿ ಯಾವಾಗ ಬರ್ತದೆ? ಎಕನಾಮಿಕಲಿ ನಾವು ಸೌಂಡ್ ಇರ್ಬೇಕು. ಎಕನಾಮಿಕಲಿಂದ ಸೌಂಡ್ ಯಾವಾಗ ಆಯ್ತೇವು? ಇವರೆಲ್ಲ ಏನಂತಂದ್ರೆ ಈ ಶೋಷಣೆಯಿಂದ ಮುಕ್ತ ಆಗಿನಾಗೈತೇವು. ಈ ಶೋಷಣೆಯಿಂದ ಮುಕ್ತ ಯಾವಾಗ ಆಯ್ತೇವು? ಅದು ತಿಳ್ಕೊಂಡಾಗೈತೇವು. ಅದೇ ನಾವು ಕರೆಕ್ಟ್ ಅದ ಮಠದಿಗೆ ಕರೆಕ್ಟ್ ಧರ್ಮದ ಬಸವಣ್ಣವ್ರ ವಚನ ಅಂತಂದು ಹೇಳಿ ಯಾರ್ಯಾರು ಏನೇನು ವಚನ ಬರ್ಲತ್ತಾರೋ ವಚನ ಭೀ ಯಾವಾಗ ನಮ್ದು ಆಯ್ತದ ನಮ್ಮ ಅನುಭವದಿಂದ ಏನಂತಂದ್ರೆ ನಾವು ವಚನಗಳಿಗೆ ಬಿಡಿಸ್ಕೊತ ಹೋಗ್ಬೇಕು. ವಚನದಾಗ ಏನಂತಂದ್ರೆ ನಮ್ಮ ಅನುಭವಕ್ಕೆ ಯಾರೋ ನೀರು ಏನಂತಂದ್ರೆ ನೀರು ಕೆಳಗೆ ಹರಿತದ ಮ್ಯಾಲೆ ಹರಿಯಲ್ಲ. ಈ ವಚನದಾಗ ನೀರು ಮ್ಯಾಲೆ ಹರಿದ ಅಂತಂದ್ರೆ ಇದೇನಂತಂದ್ರೆ ಬೋಗಸದ ಅಂತ ತಿಳಿಬೇಕಾಗ್ತದೆ. ಯಾವುದೇ ಇರಲಿ ಯಾವುದೇ ವಚನ ಅಂಕಿತಿರಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಏನಂತಂದ್ರೆ ತನ್ನ ಹೆಸರಿಂದ ಏನಂತಂದ್ರೆ ಬೆಳೆಯೋರು ತನ್ನ ಅದು ಈಗ ನಾವೊಂದು ಹೇಳತ್ತೀವಿ ಅಂತಂದ್ರೆ ಇದು ನಮ್ದು ಎಲ್ಲರೂ ಮಾನ್ಸಲ್ಲ. ಅದ್ರ ಸಲುವಾಗಿ ಒಂದು ಏನಂತಂದ್ರೆ ಅವ್ನು ಗುರು ಹೆಸರಿಂದ ಹೆಚ್ಚು ಏನಂತಂದ್ರೆ ಅದಕ್ಕೆ ಮೆತ್ತೇಡ್ ಅಂತಂದ್ರೆ ತಂದು ಪ್ರಚಾರ ಮಾಡ್ಕೋತಾರೆ. ಈ ವಚನ ಯಾರೇ ಏನು ಬಿಡಿಸ್ಲಿ ಅವ್ರು ಏನಂತಾರೆ ಅವ್ರು ಬಿಡಿಸಿನವ್ರ ಅನುಭವನೇ ಹೊರ್ತದೆ ಅಂತಂದ್ರೆ ವಚನದಾಗ ಅದಿಲ್ಲ. ವಚನದಾಗ ಏನದ ಮತ್ತು ನಿಮ್ಮ ನೀವೇ ಬಿಡಿಸಿ ನೋಡ್ಬೇಕಾಯ್ತದ. ನಾವೇ ಬಿಡಿಸ್ಬೇಕು, ನೀವೇ ಬಿಡಿಸ್ಬೇಕು. ವೈಯಕ್ತಿಕ ಧರ್ಮ ಹಂಗೆ ವೈಯಕ್ತಿಕ ಆಗಿ ಜಗತ್ತೇನಂತಂದ್ರೆ ಮುಂದೆ ಬರ್ಬೇಕಾದ್ರೆ ನಾವು ಮುಂದೆ ಬರ್ಬೇಕಾದ್ರೆ ವ್ಯಕ್ತಿ ಮುಂದೆ ಬರಬೇಕು. ಅದ್ರ ಸಲುವಾಗಿ ಧರ್ಮ ವ್ಯಕ್ತಿಗತದ. ಅದ್ರ ಸಲುವಾಗಿ ಏನಂತಂದ್ರೆ ಈ ಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಧರ್ಮದ ಏನಂತಂದ್ರೆ ಬಸವಣ್ಣನ ಶಿಷ್ಯರಾಗ್ಬೇಕು ನಾವು. ಹೊರತಾಗಿ ಏನಂತಂದ್ರೆ ಈ ಮಠದ ಶಿಷ್ಯರಾದೇವಲ್ಲ ನಮ್ಮ ಬಸವಣ್ಣ ಎಂದೂ ತೆಗೆಯಲ್ಲ. ಈ ದಿನ ಗುಡ್ಯಾಗ ಶಿಷ್ಯರಾದೇವು, ಈಗ ಮಠದ ಶಿಷ್ಯರು ಸಂಸ್ಥೆ ಶಿಷ್ಯರಾಗ್ಲತ್ತಿದ್ದೆವು. ಇವು ನಾವು ಎಂದೂ ಧರ್ಮ ತಿಳಿಯಲ್ಲ, ಎಂದೂ ನಾವು ಬಸವಣ್ಣ ತಿಳಿಯಲ್ಲ, ಎಂದೂ ನಮ್ದು ಏನಂತಂದ್ರೆ ಉದ್ಧಾರ ಆಗಲ್ಲ. ಒಂದು ಕಡೆ ಏನಂತಂದ್ರೆ ಈಗ ಅಡ್ಡಾತಿಡ ಕೆಲಸ ಮಾಡಿ ಹಗಲ ರಾತ್ರಿ ಕೆಲಸ ಮಾಡೋದು ಅದು ಒಯ್ದು ಏನಂತಂದ್ರೆ ಯಾರಿಗಾರ ಕೊಟ್ಟು ಹಾಕೋದು. ಏನು ಬಂತು ಆ ಕೆಲಸ ಮಾಡೋದವ್ರು ಅದು ಶಕ್ತಿಯರ ಉಳಿತದ. ಅದು ಶಕ್ತಿ ಏನಂತಂದ್ರೆ ಅಲ್ಲಿ ನಮ್ಮ 4 ದಿನ ಬದುಕಲ ಬರ್ತದೆ.
ಅಡ್ಡದಿಡ್ಡ ಟೆನ್ಷನ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೋತೀವಿ. ಬಿ ಪಿ ಶುಗರ್ ಯಾಕೆ ಆಗ್ಲತ್ತವ? ಹಾಂ, ಇಲ್ಲಿ ದವಾಖಾನ್ಯಾಗ ಹೋದ್ರೆ ಅವರು ಹೇಳೋರಿಲ್ಲ ಕರೆಕ್ಟು, ಈ ಕಡೆ ಗುಡಿಯಾಗ ಹೋದ್ರೆ ಇವರು ಹೇಳೋರಿಲ್ಲ, ಮಠಕ್ಕೆ ಹೋದ್ರೆ ಮಠದಾಗ ಹೇಳೋರಿಲ್ಲ. ಹಿಂಗಾಗಿ ಏನಂತಂದ್ರೆ ಇದು ಈಗ ಧರ್ಮ ಅಂಬದು ನಿಂತಿದ್ದು ಇಬ್ಬರು ಹುಷಾರಾಗಬೇಕು. ಇಬ್ಬರು ಬಲ್ ಧರ್ಮದ ಒಂದೇನಂತಂದ್ರೆ ಆರೋಗ್ಯ ಶಾಸ್ತ್ರ ಯಾರು ಬಲ್ಲಿ ಅದ ಅಂದ್ರೆ ಡಾಕ್ಟರ್ ಹತ್ತಿರ ಏನಂತಾರೆ ಬಾಡಿ ಬಗ್ಗೆ ನಾಲೆಜ್ ಅದವರು, ಅವರು ಬರಬೇಕು. ಈ ಆಧ್ಯಾತ್ಮದವ್ರು ಬರಬೇಕು. ಆಧ್ಯಾತ್ಮ ಶರಣರ ವಚನ ಸಾಹಿತ್ಯ ಆಗದ, ಅದು ತಿಳ್ಕೊಬೇಕು. ಆ ಶರಣ ಸಾಹಿತ್ಯ ಪ್ಲಸ್ ಏನಂತಂದ್ರೆ ಮೆಡಿಕಲ್ ನಾಲೆಜ್ ಇವು ಎರಡು ಕಲ್ಸಿನಾಗ ಏನಂತಂದ್ರೆ ನಮ್ದು ಏನಂತಂದ್ರೆ ಒಂದು ದೊಡ್ಡ ಏನಂತಂದ್ರೆ ಒಳ್ಳೆ ಧರ್ಮ ಸಿಗ್ತದೆ. ಅದರಲ್ಲಿ ನಮ್ಮ ಆರೋಗ್ಯ ಐತದ, ನಮ್ಮ ಮನಸ್ಸು ಸರಿಯಾಗೈತದ, ನಮಗೆ ಬಿ ಪಿ ಆಗಲ್ಲ, ಶುಗರ್ ಆಗಲ್ಲ, ಮತ್ತೊಂದಾಗಲ್ಲ. ಶರೀರ ಸ್ವಾಸ್ಥ್ಯ, ಮನಸ್ಸು ಶಾಂತ, ಮನೆ ಸಮೃದ್ಧಿ, ಹಿಂಗೇನಂತಂದ್ರೆ ಜೀವನ ಮಾಡ್ಕೊಂಡು ಏನಂತಂದ್ರೆ ನಾವು ಹೊಗಳಿಕೆ ಒಂದು ಒಳಗಾಗಬಾರ್ದು. ಈಗ ಯಾರು ಭೀ ಏನಂತಂದ್ರೆ ಅದೇನಂತಾರೆ ಏನಂದ್ರೆ ಶುರು ಏನಂತಂದ್ರೆ ಏನಂತದ ಹೊಡೆದು ನೋಡ್ತಾರೆ, ಬೈದು ನೋಡ್ತಾರೆ, ಆಖರಿಗೆ ಹೊಗಳು ನೋಡ್ತಾರೆ, ಆಖರಿಗೆ ಏನಂತ ಸನ್ಮಾನ ಮಾಡಿ ನೋಡ್ತಾರೆ. ಈ ಸನ್ಮಾನ ಯಾರಿಗೆ ಏನಂತಾರೆ ಮಾಡಲ್ಲ, ಇದೊಂದು ಧ್ಯಾನ ಮಾಡ್ಕೋರಿ. ಸನ್ಮಾನ ನೀವು ಮಾಡ್ಲತ್ತಾರ ಅಂದ್ರೆ ಹಿಂದೆ ಏನೋ ಒಂದು ಏನಂತಂದ್ರೆ ಒಂದು ಕುತಂತ್ರ ಒಳಗೆ ಇರ್ತದೆ, ಏನೋ ಒಂದು ಒಳಗೆ ಇಂಟೆನ್ಷನ್ ಇರ್ತದೆ ಅವ್ರದ್ದು. ಆ ಇಂಟೆನ್ಷನ್ ಸಲಿಗೆ ಮಾಡ್ತಾರೆ. ನೀವೆಲ್ಲ ಮನೆಗಿಂದ ಎಲ್ಲ ಮನೆ ಕೊಟ್ಟು ಅವ್ರಿಗೆ ಮಾಡಿದ್ರೆ ಬರೋಬ್ಬರಿ ಇವ್ರಿಗೆ ಸನ್ಮಾನ ಮಾಡ್ತಾರೆ. ನೀವು ಹಗಲ ರಾತ್ರಿ ಏನಾದ್ರು ಹೆಂಡ್ರ ಮಕ್ಳಿಗೆ ಬಿಟ್ಟು ಏನಂತ ನೀವು ಅವ್ರು ಪ್ರಚಾರ ಮಾಡ್ಕೋತಾ ಅವ್ರದ್ದೇ ಪರ ಹೊಗಳ್ಕೋತ ಅವ್ರಿಗೆ ಅದ ಕೊಡ್ರಿ ಅಂದ್ರೆ ಅದಕ್ಕೆ ನೀವು ಸನ್ಮಾನ ಮಾಡ್ತಾರೆ. ಇಲ್ಲ ಅಂದ್ರೆ ನೀವು ಒಂದು ಅಧಿಕಾರದಾಗಿದ್ದು ಒಂದು ದೊಡ್ಡ ಪರ್ಮಿಷನ್ ಕೊಟ್ಟು ಒಂದು ಏನಾರ ಒಂದು ಅವರಿಗೆ ಕಟ್ಕೊಟ್ರೆ, ಏನಾರ ಒಂದು ಜಾಗ ಕೊಟ್ರೆ ಅವ್ರು ಏನಂತಂದ್ರೆ ಅವ್ರು ಪರ್ಮಿಷನ್ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ನಾವು ಏನೋ ಇಲ್ಲ ಯಾಕಡೆ ಇಲ್ಲ ಮುಂದೆ ಕೊಡ್ತೀವ್ರಿ, ನಾವು ಬಸ್ಸತ್ತಕ್ಕೆ ಹೋಗ್ತೀವಿ, ಬಸ್ಸತ್ತು ಹೇಳ್ರಿ ಅಂದ್ರೆ ನೀವು ಸನ್ಮಾನ ಮಾಡಲ್ಲ, ಏನೂ ಮಾಡಲ್ಲ, ನಾಳೆ ನಿಮಗೆ ಏನೂ ಕೊಡಲ್ಲ. ಇದೆಲ್ಲ ಹೋಗ್ಬೇಕಾದ್ರೆ ನಾವು ಹುಷಾರಾಗಬೇಕು, ಜ್ಞಾನ ಬೆಳೆಸ್ಕೋಬೇಕು. ಜ್ಞಾನ ಅಂಬೋದು ಏನಂತಂದ್ರೆ ದೊಡ್ಡ ಏನಂತಂದ್ರೆ ಪ್ರಭುದೇವ್ರು ಅದೇ ಹೇಳ್ತಾರೆ, ಹೆಣ್ಣು ನಿನ್ನದಲ್ಲ, ಹೊನ್ನು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ನಿನ್ನ ನಡುವೆ ಎಂಬುದು ಜ್ಞಾನರತ್ನ. ಇಂತಪ್ಪ ಜ್ಞಾನರತ್ನವನ್ನು ನೀನು ಅಲಂಕರಿಸಿದನಾದಡೆ ನಿನಗಿಂತ ಸಿರಿವಂತರಿಲ್ಲ ಎಲೆಮನವೇ ಅಂತ ಹೇಳಿಬಿಡ್ತಾರೆ. ಎಲ್ಲಕ್ಕ ದೊಡ್ಡದು ಜ್ಞಾನದ. ಜ್ಞಾನ ಅಂದ್ರೆ ಸುಮ್ಮನೆ ಪುಸ್ತಕ ಓದೋದು ಅದು ಜ್ಞಾನ ಅಲ್ಲ. ಈ ಶರೀರ ಬಗ್ಗೆ ಜ್ಞಾನ, ಈ ನಮಗೆ ಯಾರು ಶೋಷಣೆ ಮಾಡ್ಲತ್ತಾರೆ ಅದ್ರ ಬಗ್ಗೆ ಜ್ಞಾನ, ಇದರಿಂದ ಹ್ಯಾಂಗೆ ಬಿಡಿಸ್ಕೋಬೇಕು ಅಂತ ಜ್ಞಾನ. ಇದೆಲ್ಲ ಬಿಡಿಸ್ಕೊಂಡಾಗ ಏನಂತಂದ್ರೆ ನಾವೇನಂತಾರೆ ಒಳ್ಳೆ ಏನಂತಂದ್ರೆ ಒಂದೇನಂತ 100 ವರ್ಷ ಬದುಕಿ ಜಗತ್ತು ಅನುಭವಿಸಿ ನಾವೇನಂತಂದ್ರೆ ಮತ್ತು ನಮ್ಮ ಅದೇ ಹೋಗೇಬೇಕಾಯ್ತದ. ಇಲ್ಲಿ ಇರ್ಲಿಕ್ಕೆ ಯಾರೂ ಬಂದಿಲ್ಲ. ಆದರೆ ಇದು ತಿಳಿತದೆ ಯಾವಾಗ ಆಖರಿಗೆ ಏನಂತಂದ್ರೆ ಕುಣ್ಯಾಗ ಹೋಗೋ ಟೈಮಿಗೆ ನಮ್ಗೆ ತಿಳಿಯತ್ತವ. ಅದಕ್ಕಿಂತ ಮೊದಲೇ ತಿಳ್ಕೊಂಡು ಇವೆಲ್ಲ ತಿಳ್ಕೊಬೇಕು. ಎಲ್ಲರೂ ಏನಂತಂದ್ರೆ ನಮ್ಮ ಸೈಕಾಲಜಿ ತಿಳ್ಕೊಬೇಕು, ಮತ್ತೊಬ್ಬರು ಸೈಕಾಲಜಿ ತಿಳ್ಕೊಬೇಕು. ಅಲ್ಲ, ಪ್ರತಿಯೊಬ್ಬರು ಸೈಕಾಲಜಿ ಮನಸ್ಸಿನಿಂದ ನಾವು ತಿಳ್ಕೊಬೇಕು. ಇವತ್ತು ಗುಡಿಯಾಗ ಯಾರಿರ್ತಾರೆ, ಪೂಜಾರಿ ಆಗಲಿ, ಮಠಾಧೀಶರಾಗಲಿ, ಇವರೆಲ್ಲ ಏನಂತಂದ್ರೆ ಈ ದೊಡ್ಡ ದವಾಖಾನೆ ಆಗಲಿ, ಇವ್ರು ಏನಂತ ನಾವು ಹೊರಗೆ ಹೋಗೋಣ ನಾವು ಮುಖದ ಮೇಲೆ ತಿಳ್ಕೊತಾರೆ. ಇವ ಏನಂತಾರೆ ಕುರಿಯಪ್ಲೆ ನಾವು ಹೆಣ್ಬಲೆ ಕೇಳೋ ನಾನಾ ಇಲ್ಲ, ಇವನು ಬರ್ ದುಡ್ಡು ಅದನ್ನ ಇಲ್ಲ, ಇವರು ಏನಂತ ಮುಖದ ಮೇಲೆ ತಿಳ್ಕೊತಾರೆ. ಇದು ಏನಂತಂದ್ರೆ ಮುಖ ಇದು ಹೇಳ್ತದ ಭೀ ಅದು. ಇದೇನಂತಂದ್ರೆ ದೇವ್ರಿಗೆ ನಮಗೆ ಕೊಟ್ಟಿಂದ ಏನಂತ ಒಂದು ಅದ್ಭುತ ಶಕ್ತಿ ಅದು. ಇದು ಒಂದು ಮುಖ 100 ತರಹ ಮಾಡ್ಲಾ ಬರ್ತದೆ, ಅದು ದನಕ್ಕೆ ಮಾಡ್ಲಾ ಬರಲ್ಲ. ನಮ್ದೇನದ ಸಿಟ್ಟಿನ ಮುಖ ಬಾಜಿಗೆ ಆಯ್ತದ, ಹಾಗೆ ನಗು ಮುಖ ಬಾಜಿಗೆ ಹೇಳ್ತದ, ನಗು ಮುಖ ಬಾಜಿಗೆ ಆಯ್ತದ, ಹೆಚ್ಚಿಗೆ ಕೋಪದ ಬಿದ್ದಿನ ಮುಖ ಬಾಜಿಗೆ ಆಯ್ತದ, ಒಂದು ಪ್ರೇಮ ಮಾಡಿನ ಮುಖ ಬಾಜಿಗೆ ಆಯ್ತದ. ಏನಿದು ಒಂದು ಸಣ್ಣ ಮುಖನೇ ಅದ. ಈ ಮುಖದಾಗ ಏನೇನು ಕಲಾ ಕೊಟ್ಟಿಟ್ಟಾನ. ಈ ಕಲಾ ಬಗ್ಗೆ ತಿಳ್ಕೊರಿ. ನಮ್ದು ಏನಂತಂದ್ರೆ ಎಷ್ಟೆಷ್ಟು ಆಗ್ಲತ್ತವ. ಈ ಶರೀರದಾಗ ಮುಖದಾಗ ನಗ್ಲಾಕ ಬರ್ತದ, ಅಳ್ಳ ಬರ್ತದ. ದನಕ್ಕೆ ಭೀ ಬರಲ್ಲ, ಕುರಿಗೆ ಭೀ ಬರಲ್ಲ, ಹುಲಿಗೆ ಭೀ ಬರಲ್ಲ, ಎತ್ತಿಗೆ ಬರಲ್ಲ, ಕತ್ತಿಗೆ ಬರಲ್ಲ. ಅವೆಲ್ಲ ಏನಂತಂದ್ರೆ ಅವಕ್ಕೆ ಬಾಯಿ ಮಾತಾಡ್ಲಾಕ ಬರಲ್ಲ, ಅಳ್ಳಾಗ ಬರಲ್ಲ, ನಗ್ಲಾಕ ಬರಲ್ಲ, ವಿಚಾರ ಮಾಡ್ಲಾಕ ಬರಲ್ಲ, ಅಹಂಕಾರ ಅದ್ರ ಬಲ್ಲಿಲ್ಲ, ಮಮಕಾರ ಅದ್ರ ಬಲ್ಲಿಲ್ಲ. ಏನೋ ಯಾವ್ದು ರೊಟ್ಟಿ ಏನಂತ ಹುಟ್ಟಿನಾಗ ಏನದು ಏಟೋ ಪ್ರೇಮಲಿಂದ ಬೆಳೆಸ್ತದ. ಆ ಕೂಸು ದೊಡ್ಡದಾಗಿ ಇನ್ಮಾಕ ಅದಕ್ಕೆ ಬಿಡ್ತದ, ಏನೂ ತಂದು ಕೊಡಲ್ಲ. ಈಗ ನಮ್ಮ ಮನ್ಯಾಗ ಗುಬ್ಬಿ ಅವ, ಅದು ದೊಡ್ಡ ಆಗತಕ್ಕನ ಏನಂತದ ತಂದು ಬಾಯ್ದಾಗ ಇಡ್ತಾವ. ಜರ ಫಂಕ ಬರ್ಲತ್ತವಲ್ಲ, ಅದಕ್ಕೆ ಬಿಟ್ಕೊಟ್ಟು ಹೊಡೋಯ್ತವ, ಅದಕ್ಕೆ ಬಟ್ ಏನೂ ಕೊಡಲ್ಲ ಅವು. ಆಖರಿ ತಾನೇ ಹೆಂಗಾರ ಮಾಡಿ ತಾನೇ ಓಡ್ಬೇಕಾಯ್ತದ. ಹಂಗೇನಂತಂದ್ರೆ ನಾವು ಭೀ ಏನಂತಂದ್ರೆ ಇಷ್ಟೆಲ್ಲ ಕೊಟ್ಟಾನ, ಇವೆಲ್ಲ ಅನುಭವಿಸ್ಬೇಕು. ಒಂದು ನೋಡಿರಿ ನಾವು ಸೇವೆ ಅಂತೀವಿ, ನಿಮ್ಮ ಮುಖದಾಗ ಎಷ್ಟು ಕಲಾ ಅದ. ಚಿತ್ರಕಲಾ ಇಳಿಸ್ಲಾಕೆ ಹೋಗ್ಬೇಡ್ರಿ. ಒಬ್ಬೊಬ್ಬರಲ್ಲಿ ಇದು ಎಲ್ಲರ ಬಲ್ಲಿ ಅದ. ಮುಖಕ್ಕೆ ನಾವು ಸಿಟ್ಟಿನ ಮಾಡ್ಲಾಕ ಬರ್ತದ, ಅಳುಮರಿ ಮಾಡ್ಲಾಕ ಬರ್ತದ, ಗಂಭೀರ್ಲಿ ನಗ್ಲಾಕ ಬರ್ತದ, ಮುಗುಳ್ನಾಗೆ ನಗ್ಲಾಕ ಬರ್ತದ, ತೋರಿಕೆ ನಗ್ಲಾಕ ಬರ್ತದ. ಒಂದೇನಂದ್ರೆ ಅಳ್ಳಾಗ ಬರ್ತದ, ಸುಮ್ಮನೆ ಅಳ್ಳಾಗೂ ಬರ್ತದ. ಕ್ರೊಕೊಡೈಲ್ TRS ಅಂತಂದು ಹೇಳಿ ಏನಂತಂದ್ರೆ ಸುಮ್ಮನೆ ತೋರಿಸಿ ಅಳ್ಳಾಗ ಬರ್ತದ. ದೊಡ್ಡ ಏನಂತಂದ್ರೆ ಈ ಒಂದು ಆ್ಯಕ್ಟರ್ ಸುಮ್ಮನೆ ಆಗಲ್ಲ. ಆ್ಯಕ್ಟರ್ ಯಾಗೈತಾರೆ ಅಂದ್ರೆ ಒಂದು ಏನಂತಂದ್ರೆ ಅದ್ರೊಳಗೆ ಪೂರ್ಣ ಮುಳುಗಿ ಹೋಯ್ತಾರೆ. ಹಂಗೇನಂತಂದ್ರೆ ಅದ್ರೊಳಗೆ ಮುಳುಗೋದ್ಕಿಂತ ಭೀ ನಾವು ಇಲ್ಲಿ ಮುಳುಗಬೇಕು. ಈ ನಮ್ಮ ಶರೀರದಾಗ ಏನು ಮುಳುಗಬೇಕು, ನಮ್ಮ ಶರೀರದಾಗ ಏನು ನಡೆದ, ಹ್ಯಾಂಗೆ ನಡೆದ, ಈ ಜಗತ್ತಿನಾಗ ಏನೇನು ಪರಿವರ್ತನೆ ಆಗ್ಲತ್ತದ. ಈಗ ನಮ್ಮ ಮನೆ ಕುಂತರು ಭೀ ಏನಂತದ ಏನು ಸಿಕ್ಕಿಂದ ಏನಂತದ ಎಲ್ಲ ಅನುಭವಿಸೋದು. ಯಾಕಂದ್ರೆ ಈ ಗಳಿಗೆ ಇದ್ದಿನ ಭೂಮಿ ಈ ಗಳಿಗೆ ಇಲ್ಲ, ಈಗ ಇದ್ದಿನ ಜಾಗದಾಗ ಇದ್ದಿನ ಸೂರ್ಯ ಮತ್ತೊಂದು ಗಳಿಗೆ ಇಲ್ಲ. ಈಗ ಇದ್ದಿನ ಮಾಡ ಏನಂತಂದ್ರೆ ಹಾಗೆ ಒಂದು ಕ್ಷಣದ ನಂತರ ಇಲ್ಲ. ನಿನ್ನ ಎದ್ದಿನ ಸೂರ್ಯ ಇವತ್ತಿಲ್ಲ, ನಿನ್ನ ಎದ್ದಿಂದ ಏನಂತಂದ್ರೆ ಯಾವುದು ಸೀನು ಸಿನವರಿ ಸಂಗೀತ ಯಾವುದು ಹಂಗಿಲ್ಲ, ಎಲ್ಲ ಚೇಂಜ್ ಆಗ್ಲತ್ತದ. ಇದ್ರ ಬಗ್ಗೆ ಜ್ಞಾನ ತಿಳ್ಕೊಬೇಕು. ಯಾವಾಗ ಚೇಂಜ್ ಆಯ್ತದ
ಹಾಂ ಇದು ತಿಳ್ಕೊಂಡಾಗೆ ನಮ್ದು ಏನಂತಾರೆ ಅನುಭವ ಆಯ್ತದ. ಹಾಂ ಇದು ತಿಳ್ಕೊಂಬರ್ಬಿಟ್ಟು ಏನಂತಾರೆ ಹೋಗಿ ಏನಂತಂದ್ರೆ ಗುಡಿಗೆ ಹೋಗೋದು, ಕಾಶಿಗೆ ಹೋಗೋದು, ಕೇದಾರ ಹೋಗೋದು, ಅದೆಲ್ಲ ಹೋಗಿ ಅಲ್ಲಿ ಹಾಕೊಂಡು ಹೋದ್ರೆ ಇಲ್ಲ ಎಲ್ಲ ಇಲ್ಲೇ ಮಾಡ್ತಾರೆ ಅಂಬೋದೇನು ಇವ್ರಿಗೆ ಮಾಡಲಾಗ ಏನಂತಂದ್ರೆ ಯಾವಾಗೂ ಹಾಂ ಇಲ್ಲಿ ಒಂದು ಮತ್ತೊಂದು ಚಂದ ಮಾಡಿ ಕೇಳ್ರಿ. ಕಾಯಕ ಬೆನ್ನಿಗೆ ಪ್ರಸಾದದ ಅನಂತರ ದಾಸೋಗದ ಶರಣರು ಕೊಟ್ಟಿಂದು ಕಾಯಕ ದಾಸೋಹ ಕೊಟ್ಟಿಲ್ಲ, ಧ್ಯಾನ ಕೊಡ್ಬೇಕು. ಕಾಯಕ ದಾಸೋಹನೇ ಅಲ್ಲತ್ತಾರ, ನಡುವಿನ ಪ್ರಸಾದ ಯಾಕೆ ಕಿತ್ತಾಕಿದ್ರಪ್ಪ? ಹಾಂ ಪ್ರಸಾದ ಕಾಯಕ ಬೆನ್ನಿಗೆ ಪ್ರಸಾದ ಅಂದ್ರೆ ಕಾಯಕ ಮಾಡಿರಿ, ಅದೊಂದು ಏನಂತ ತಂದ್ರಿ, ಗಂಡ ಹೆಂಡತಿ ಮಕ್ಕಳು ಸರಿಯಾಗಿ ಉಣ್ರಿ. ಹಾಂ ಊಟ ಮಾಡಿ ಏನಂತಾರೆ ಉಳ್ದಿಂದ ಏನಂತಾರೆ ಯಾರಿಗೆ ಬೇಕಾಗ್ಯದ, ಯಾರಿಗೆ ಏನಂತಾರೆ ಗಳಿಸ್ಲಾಕಾಗಲ್ಲ, ಯಾರಿಗೆ ಏನಂತಾರೆ ಮಜ್ಬೂರ್ ಅದ ಅಂಥವ್ರಿಗೆ ನೀವು ದಾನ ಮಾಡಿ, ಇದು ದಾಸೋಗದ. ಅಷ್ಟೇ ಅಲ್ಲ ತನ್ನ ಬಳಿ ಇದ್ದೇನು ಜ್ಞಾನ ಮತ್ತೊಬ್ರಿಗೆ ಕೊಡ್ಬೇಕು, ಇದನ್ನು ದಾಸೋಹನೇ ಅದ. ಆ ಜ್ಞಾನ ಮುಚ್ಚಿಡ್ಲತ್ತಾರ. ಹಾಂ ಇವತ್ತು ಮಠಾಧೀಶರು ಏನಂತಂದ್ರೆ ಮುಚ್ಚಿಟ್ಟು ಅವ್ರ ಬಳಿ ಬೀಳಿ ಈಗ. ಹಾಂ ಜ್ಞಾನ ಕೊಡ್ತಾ ಹೋದ್ರೆ ಇರ್ತದೆ. ಇದೊಂದು ಜ್ಞಾನಕ್ಕೆ ಮತ್ತೇನಂತಂದ್ರೆ ದುಡ್ಡಿಗೆ ಒಂದು ಡಿಫ್ರೆನ್ಸ್ ಅದ. ದುಡ್ಡು ಖರ್ಚು ಮಾಡ್ತಾ ಹೋದ್ರೆ ಕಮ್ಮಿ ಆಯ್ತದ, ಆದ್ರೆ ಜ್ಞಾನ ಇಟ್ಟು ಕೊಡ್ತಾ ಹೋದ್ರೆ ಇದು ಹೆಚ್ಚಿಗೆ ಆಯ್ತದ. ನಮ್ಮಲ್ಲಿ ಹೆಚ್ಚಿಗೆ ಜ್ಞಾನ ಬೇಕಾದ್ರೆ ಏನು ಮಾಡಬೇಕು, ಅದು ಕೊಡ್ತಾ ಹೋಗ್ಬೇಕು, ಅದೇ ದಾಸೋಹ ಮಾಡ್ತಾ ಹೋಗ್ಬೇಕು. ಈಗೇನಂತ ನಾವು ಹೇಳತ್ತಿದ್ದು ದಾಸೋಹನೇ ಅದ. ಆದರೆ ಈ ದಾಸೋಹ ಯಾರಿಗೆ ಬೇಕಿಲ್ಲ, ಬರೀ ಏನಂತಂದ್ರೆ ದುಡ್ಡು ಬೇಕು, ದುಡ್ಡು ಕೊಟ್ಟರು ಸನ್ಮಾನ ಮಾಡ್ತಾರೆ. ಈ ಜ್ಞಾನ ಯಾರಿಗೂ ಬೇಕಿಲ್ಲ. ಯಾವ ಮಠಕ್ಕೆ ಈಗ ನಾವು ಕರೆಕ್ಟ್ ಹೇಳ್ತೇವೆ, ನಮ್ದು ಈಗ ನಮ್ಮ ಹಾಲತ್ ನಾವು ಹೇಳ್ತೇವೆ, ನಮ್ಗೆ ಯಾವ ಮಠಾಧೀಶರು ಸನ್ಮಾನ ಮಾಡಲ್ಲ, ಯಾವ ಮಠಾಧೀಶರು ನಮಗೆ ಮೈಕ್ ಕೊಡಲ್ಲ, ಯಾವ ಮಠಾಧೀಶರು ನಮಗೆ ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ? ಅವ್ರೊಬ್ಬರು ಹೇಳ್ಬೇಕಾಯ್ತದ. ನಾವೇನಂತಂದ್ರೆ ಮೈಕ್ ಏನಂತಂದ್ರೆ ಒಂದೇನು ಪೇಪರ್ ಕಾರ್ಡ್ ಹಾಕಿ ಕೊಡ್ಬೇಕಾಯ್ತದ. ಅವ್ರು ಏನೇನು ಹೇಳ್ತಾರೆ, ಹಾಂ ಈಟೇ ಹೇಳಬೇಕು, ಹಿಂಗೆ ಹೇಳಬೇಕು, ಇಲ್ಲೇ ಕೂಡಬೇಕು. ಹಾಂ ಅವ್ರಿಗೆ ಏನಂತಂದ್ರೆ ನಾವೇನಂತಂದ್ರೆ ನಮಗೇನಂತಂದ್ರೆ ಹ್ಯಾಂಗೆ ಮಳೆ ಮಾಡ್ಬೇಕಂದ್ರೆ ಅವ್ರು ಏನಂತ ಅವ್ರು ಗಳಿಸಿಂದೆಲ್ಲ ನಮಗೆ ಕೊಡಬೇಕು. ಈ ತಿಲ್ಲಿಂದ ಮಳೆ ಮಾಡಿದ್ರೆ ಅವ್ರು ನಮಗೇನಂತ ಕೊಡ್ತಾರೆ. ಆದ್ರೆ ನಾವು ಹಂಗೆ ಹೇಳೋರಲ್ಲ. ಇದ್ದೇನು ಬಸವತತ್ವ ಬಿಚ್ಚಿಡೋರು. ಬಸವತತ್ವದಾಗ ಏನಂತಂದ್ರೆ ಅರ್ಚಣದ ಅರ್ಪಣದ ಅನುಭವ ಅದ. ನಿಮಗೆ ಕೊಡಬೇಡ ಅಂತ ಅವಲತ್ತಿಲ್ಲ, ನೀವು ಉಂಡು ತಿಂದು ಉಳಿದ್ರು ಕೊಡ್ರಿ. ಹಾಂ ಎಷ್ಟು ಕಮ್ಮಿ ಮಾಡಬೇಕು ಖರ್ಚು, ನಾವು ಗಳಿಸ್ಬೇಕು ಕಮ್ಮಿ ಗಳಿಸ್ಬೇಕು. ಬರೀ ಗಳಿಸೋದೆ. ಈ ಗಳಿಸೋದೇನಂತಂದ್ರೆ ಮಟೀರಿಯಲ್ ಅದು ಮಾಡೋದು ನೋಡ್ರಿ, ಗಳಿಸಿ ಒಯ್ದೇನಂತಂದ್ರೆ ಈ ಮಠಕ್ಕೆ ಈ ಸಂಸ್ಥೆಗಳಿಗೆ ಕೊಟ್ಟೇನಂತಂದ್ರೆ ಮತ್ತೇನಂದ್ರೆ ಎಲ್ಲಿಂದ ಅಲ್ಲಿ ಆಗೇನಂತಂದ್ರೆ ಬಾಜಿ ಪಡ್ಕೊಂಡು ನಾವು ಹೊಂಟಿದ್ದೆವು. ನಾವೇನಂತಂದ್ರೆ ಹಳ್ಳಿ ಪೂಜೆ ಇದೆಲ್ಲ ಆಗೇನಂತಂದ್ರೆ ಆಖರಿಗೆ ಇವೆಲ್ಲ ಮಾಡಿ ಇವೆಲ್ಲ ಟೆನ್ಷನ್ ಆಗಿ ಗಳಿಸೋದ್ರ ಟೆನ್ಷನು, ಈ ಭೋಗ ಧರ್ಮ ಆಚರಣೆ ಮಾಡೋದ ಟೆನ್ಷನು, ಇವ್ರಿಗೆ ಇದ್ದಿಂದ ಕೊಡೋದ್ರ ಟೆನ್ಷನು, ಇವ್ರಿಗೆ ಹೊಗಳೋ ಟೆನ್ಷನು, ಇಷ್ಟೆಲ್ಲ ಟೆನ್ಷನ್ ಮಾಡಿ ಆಖರಿ ದವಾಖಾನೆಗೆ ಹೋದ್ರೆ ಏನಂತಂದ್ರೆ ಅವ್ರೇನಂತಂದ್ರೆ ಒಂದು ಫೋಟೋ ತೆಗೆದು ಹಾಂ ಇದ್ದಿದ್ದ ರೊಕ್ಕ ಎಲ್ಲ ಫೋಟೋ ತೆಗೆದ ಸ್ಕ್ಯಾನ್ ಮಾಡಿದ್ರೊಳಗೆ ಹೊಂಟೋಯ್ತಾವೆ. ಇಂದು ದವಾಖಾನೆಗೆ ಹೋದ್ರೆ ಏನೂ ಇರಲ್ಲ, ಮಾತ್ರ ರೊಕ್ಕ ತರ್ರಿ ಅಂತಾರೆ. ಹಾಂ ಈಗತ್ತಂದ್ರೆ ಸರ್ಕಾರ ಏನಂತಂದ್ರೆ ಇನ್ಶೂರೆನ್ಸ್ ಮಾಡ್ಯಾರ. ಆ ಇನ್ಶೂರೆನ್ಸ್ ಏನಾಯ್ತದ, ಆ ಇನ್ಶೂರೆನ್ಸ್ ಏನಂತಂದ್ರೆ ಗೌರ್ಮೆಂಟ್ ರೊಕ್ಕ ಏನಂತಂದ್ರೆ ಗೌರ್ಮೆಂಟ್ ಅಕೌಂಟ್ದಾಗಿಂದ ಏನಂತಾರೆ ಖಾನಗಿ ಅಕೌಂಟ್ದಾಗ ಹೋಗ್ಲತ್ತದ. ಹಾಂ ಅದ್ರ ಸಲುವಾಗಿ ನಮಗೆ ಕುರಿ ಮಾಡ್ಯಾರ. ಹಾಂ ಅವ್ರೊಂದು ಫೋಟೋ ತೆಗೆದು ಒಂದಿನ ಏನಂತಂದ್ರೆ ಐಸಿಯುದಾಗ ಇಟ್ಟರೆ ಅಂತ ನೀವು ಕೊಟ್ಟಿಂದ ಏನಂತಂದ್ರೆ 1 ಲಾಖ 2 ಲಾಖ ಏನಂತಾರೆ ಒಂದೇ ದಿನದ ಬೇಕಾಯ್ತದ. ಮರ್ದಿನ ರೊಕ್ಕ ತರ್ರಿ ಅಂತಾರೆ. ಹಾಂ ಮರ್ದಿನ ರೊಕ್ಕ ಕೊಡ್ಲಕ್ಕೆ ನಮಗೆ ದುಡ್ಡು ಇರಲ್ಲ. ಆವಾಗ ಏನಂತಾರೆ ಅಲ್ಲಿ ಐಸಿಯುದಾಗಿನ ಕಿತ್ತಿ ಹೊರಗೆ ಹಾಕ್ತಾರೆ. ಒಂದು ಸಲ ಐಸಿಯುದಾಗ ಮನುಷ್ಯಾಗ ಹಾಕಿನ್ಬೇಕ, ಯಾರಿಗೆ ಪೇಷಂಟ್ಗೆ ಹಾಕಿನ್ಬೇಕ ಕನಿಷ್ಠ 7-8 ದಿನ ಅಲ್ಲಿ ಇರ್ಬೇಕಾಯ್ತದ. ಆವಾಗ ಏನಂತಾರೆ ಇಲಾಜ್ ಆಯ್ತದ. ಅದು ಇವ್ರು ಐಸಿಯು ಹಾಕಿ ಮುಯ್ನ ತೆಗೆದಾಗ ಏನಂತಂದ್ರೆ ನಮ್ಮ ಶರೀರ ಏನಂತಾರೆ ಮತ್ತೆ ಐಸಿಯುಗೆ ಅಡ್ಜಸ್ಟ್ ಆಯ್ತದ. ಏಕ್ದಮ್ ಹೊರಗೆ ತಂದಾಗ ಏನಂತಾರೆ ಗುಟ್ಟಕಂತ ಸತ್ತೋಯ್ತಾನೆ. ಹಾಂ ಇದ್ದಿನ ಭೀ ಸತ್ತೋಗಿ ಏನಂತಂದ್ರೆ ಆ ಹೆಣ ಭೀ ಸುಡ್ಮೂರು ಕೊಡಲ್ಲ. ಇದ್ದಿನ ರೊಕ್ಕ ಕೊಟ್ಕೊಂಡು ಏನಂತಂದ್ರೆ ಕೊಟ್ಟಿಂದಾರೆ ಒಂದು ದಿನದಾಗೆ ಹೋಯ್ತು ಸರ್ಕಾರಿ ಇನ್ಶೂರೆನ್ಸು. ನೀವು ತಂದಿನ ಸಾಡ ಸಗಡ ಮಾಡಿ ದಿಂದು ಸುರು ಟೆಸ್ಟ್ ಮಾಡೋದ್ರಾಗೆ ಹೊಂಟೋಯ್ತು. ಹಾಂ ಇಳ್ದಿನ ಮಾಡಿದ್ದು ಏನಂತಂದ್ರೆ ಮತ್ತೆ ಅಲ್ಲಿ ಇಲ್ಲಿ ಏನೋ ಮಾಡೋ ಕಡ ಬಗ್ಗೆ ಮಾಡ್ಕೊಂಡು ಏನಂತಂದ್ರೆ ಈಗ ಆ ಹೆಣ ತರಬೇಕಾಯ್ತದ. ಈಗ ಸಮಾಜ ಬಿ ನಮ್ಮ ಸರ್ಕಾರ ಇಷ್ಟು ನಮ್ಮದು ಬೇಕು ಮಾಡಿಟ್ಟದ. ಇವತ್ತು ಹೊರಗೆ ಬಂದು ನಮ್ಮ ದುಡ್ಡು ಯಾರೂ ಕೊಡ್ಲತ್ತಾರಿಲ್ಲ. ಯಾಕೆ ಕೊಡ್ತಾರೆ? ಕೊಟ್ಟಿನ ರೊಕ್ಕ ಮಾಫ್ ಮಾಡ್ಬೇಕಂತ ಈ ಸರ್ಕಾರ ಉದ್ದೇಶ ಮಾಡತ್ತದ. ಹಾಂ ತಮ್ಮ ಕುರ್ಚಿ ಸಲ್ಯಾಕ ನಿಮ್ಮ ಮೇಲೆ ಯಾರು ಉಪಕಾರ ಇಲ್ಲ. ಅವರು ಕೊಟ್ಟಿನ ರೊಕ್ಕ ಮಾಫು, ನೀವೆಲ್ಲ ರೊಕ್ಕ ಕೊಟ್ಟಿನ ಮಾಫ್ ಮಾಡಿದ್ರೆ ಈ ಮುಂದೆ ಏನಂತದ ಈಗಂತ ದವಾಖಾನೆಗೆ ಹೋದ್ರೆ ಈ ಹೆಣ ತರ್ಲಕ್ಕೆ ಕೊಡೋರು ಯಾರು? ಯಾಕಂದ್ರೆ ನೀವು ವಾಪಸ್ ಕೊಡ್ತೀರಿ ಎಂಬುದು ಏನು ಡೆಫಿನೆಟು. ಹಾಂ ಒಯ್ಯತಗನೇ ಕೊಡಿರ್ತಾನೆ, ಹೊರಗೆ ಬರೋಣ ಅವ್ನು ತಲೆ ಖರಾಬ್ ಮಾಡ್ಲತ್ತದ. ಹಾಂ ಸಾವುಕಾರ ಕೊಟ್ಟರು ಸಾಕುವಂದು ಮಾಫ್ ಆಗಬೇಕು, ಸರ್ಕಾರ ಕೊಟ್ಟಿದ್ದೇವೆ ಸರ್ಕಾರದ್ದು ಮಾಫ್ ಆಗಬೇಕು, ಕೊಟ್ಟಿನ ರೊಕ್ಕ ಮಾಫು. ಏನಿದು ಸರ್ಕಾರ, ಏನಿದು ಗುರುಗಳು, ಏನಿದು ಧರ್ಮ, ಏನಿದು ಸಾವುಕಾರ, ಏನಿದು ಈ ಜನ ಭೀ ಹಾಂ ಮಾಫ್ ಮಾಡತ್ರಿ. ಪಾಪ ಒಂದು ನಿಮ್ಗೆ ದುಡ್ಡು ಕೊಟ್ಟಾನಂದ್ರೆ ಏಟ್ ತಗ್ಲಿ ಬಿಟ್ಟು ಒಂದು ದುಡ್ಡು ಏನಂತ ಕೂಸುಗಳ ಕಾಯ್ದಾಗ ಕೊಡಲ್ಲ. ಆದ್ರೆ ನಿಮ್ಗೆ ಏನಂತ ಸಾವಿರಾರು ಕೊಟ್ಟಾನ, ಲಕ್ಷಾಂತರ ಕೊಟ್ಟಾನ, ಏನೋ ಟೈಮಿಗೆ ಕೊಟ್ಟಾನ, ಅವ್ನು ರೊಕ್ಕ ಏನಾದ್ರು ಮುಣಿಸ್ಬೇಕಂಬ ಚಕ್ಕರ್ದಾಗಿರ್ತೀರಿ ಅಂದ್ರೆ ಇದು ನಿಮ್ಮ ದುನಿಯಾ ಎಲ್ಲಿ ಹೋಗ್ಯತ್ತು? ನಿಮ್ಮ BP ಬರೋದವ್ರು ಮತ್ತೇನು ಬರ್ತದೆ? ಯಾಕಂದ್ರೆ ನಿಮ್ದು ನ್ಯಾಯ ಒಂದು ಹೇಳ್ತದೆ. ಇಲ್ಲಿ ಏನಂದ್ರೆ ಇಲ್ಲಿ ಏನದ ಸರಿ ನಮ್ಮದು ಮನಸ್ಸು ಏನಂತಂದ್ರೆ ಯಾವಾಗಲೂ ಒಬ್ಬನಿಗೆ ಏನಾದ್ರು ಕೆಡಕ್ಕೆ ಮಾಡ್ಬೇಕಂತ ಮನಸ್ಸು ಹೇಳಿದ್ರೆ ಒಳಗಿನ ಆತ್ಮ ಹೇಳ್ತದೆ ಕೆಡಕ್ಕೆ ಮಾಡಬೇಡ. ಅವನು ಭೀ ಮನುಷ್ಯನದ. ಯಾಕಂದ್ರೆ ಅವನದು ಮನಸ್ಸು ನಮ್ಮದು ಮನಸ್ಸು ಹೊರಗದ. ಇದು ಶರೀರದಾಗಿಲ್ಲ, ಇದು ತಲೆಗಿಲ್ಲ, ಮನಸ್ಸು ಹೊರಗದ. ಇದಕ್ಕೇನಂತಂದ್ರೆ ಬ್ರೂಸ್ ಲಿಪ್ಟನ್ ಅಂತಂದು ಹೇಳ್ಯಾನಂತಂದ್ರೆ ಒಂದೇನಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಯಾನಂತಂದ್ರೆ ಮನುಷ್ಯನ ಬಗ್ಗೆ ಚಿಂತನೆ ಮಾಡ್ಯಾನ, ಮನಸ್ಸು ಬಗ್ಗೆ ತೆಗೆದಿಟ್ಟಾನ. ಮನಸ್ಸು ಹೊರಗದ. ಅದು ಸಲುವಾಗಿ ಏನಂತಾರೆ ಬೇರೆಯವ್ರಿಗೆ ಕೆಡಕ್ಕೆ ಮಾಡ್ಬೇಕಂದ್ರೆ ತಾನೇ ಕೆಡಕಾಯ್ತದ. ಅದೇ ಬರ್ತದೆ ಶುರು ಏನಂತಾರೆ BP ಶುಗರ್ ಏನೇನೋ ಆಗೇನಂತಾರೆ ಆಖರಿಗೆ ಒಯ್ದು ಬಿಡ್ತದೆ. ಯಾಕೆ ಹಿಂಗಾಯ್ತದ? ಹಾಂ ಮನ್ಸಿಗೆ ಸಾಫ್ ಮಾಡ್ಕೋಬೇಕು. ಹಾಂ ಅವ ಏನು ಕೊಟ್ಟಾನಂದ್ರೆ ಏನೋ ತಕ್ಲಿಪ್ ತಿಪ್ಪಲ್ ಮಾಡಿಕೊಟ್ಟಾನ. ಹಾಂ ಇವು ಮನಸ್ಸು ಹಿಂಗಿರ್ಬೇಕು, ಮನಸ್ಸು ಶಾಂತಿ ಇರ್ಬೇಕು. ನಾವು ಬೇಕಾಗಿನ ಧರ್ಮ ಅಂದ್ರೆ ಏನಂತಂದ್ರೆ ಒಟ್ಟೆ ನಾವು ಹೇಳ್ತೇವೆ
ಪೂಜೆ ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ದೇವ್ರಂದ್ರೆ ಆ ಚೇತನ ನಂಬಲ್ಲಿ ಅದ. ಪೂಜೆ ಅಂದ್ರೆ ಏನಂತಂದ್ರೆ ಈ ಶರೀರದ ಚೇತನ ಅದ, ಇದ್ರೊಳಗೆ ಒಂದು ಶಕ್ತಿ ಅದ, ಇದ್ರೊಳಗೆ ಏನಂತಂದ್ರೆ ಶರೀರ ಅದ. ಈ ಶರೀರಕ್ಕೆ ಏನಂತಂದ್ರೆ ಸ್ವಚ್ಛ ಮಾಡಬೇಕು, ಶಾಂತ ಮಾಡ್ಬೇಕು, ಆರೋಗ್ಯವಂತ ಮಾಡ್ಬೇಕು, ಎಲ್ಲ ಬೇಕಾಗಿಂದು ಕೊಡ್ಬೇಕು. ಈ ಮನಸ್ಸಿಗೆ ಶಾಂತ ಮಾಡ್ಬೇಕು, ಮನಸ್ಸಿಗೆ ಶಾಂತ ಮಾಡಬೇಕು, ಜಗತ್ತನ್ನು ಅನುಭವಿಸ್ಬೇಕು. ಇದು ಸಲಕ್ಕೆ ಸ್ವಲ್ಪ ದುಡ್ಡು ಗಳಿಸ್ಬೇಕು. ಆ ದುಡ್ಡು ಗಳಿಸ್ಲಾಕ ಏನಂತ ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು. ಕಾಯಕ ಮಾಡಿದರೆ ಆದೊಟ್ಟು ನಾವು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಂಡು ಜೀವನ ಮಾಡ್ಬೇಕು. ಯಾರೊಬ್ಬರಿಗೆ ಅಡಸ್ತದಂತ ತಂದಾರಂದ್ರೆ ಒಂದು ಏನಂತಂದ್ರೆ ಗಡ್ಡು ಬಡ್ಡಿ ಏನದಿಂದ ಸರಿಯಾಗಿ ಏನಂತಾರೆ ಎಲ್ಲ ಕೊಡಬೇಕು. ಅದು ಬಿಟ್ಟು ಏನಂತಾರೆ ಅವನು ಮುಣಿಸ್ತೇವೆ ಇನ್ನೂ ಮುಣಿಸ್ಬೇಕಂತಂದ್ರೆ ಇದು ಏನಾಗ್ಲತ್ತದ? ಇದು ಸರ್ಕಾರಿ ಅನ್ಸತ್ತ ತಮ್ಮ ಕುರ್ಚಿ ಸಲ್ಯಾಕ ಏನು ಜನರ ಇಡಬೇಕು. ಕೊಟ್ಟಿನ ರೊಕ್ಕ ಮಾಫ್ ಮಾಡ್ಬೇಕಂದ್ರೆ ಈ ಆಸೆಗೆ ಏನಂತಂದ್ರೆ ಲಿಮಿಟ್ ಇಲ್ಲ. ಈ ಜಗತ್ತೇ ಕೊಟ್ಟರು ಭೀ ಮತ್ತಿನ್ನ ಬೇಡ್ತಾನೆ. ನೀವು ಯಾವ ಬ್ಯಾಂಕಿನವ್ರು ಕೊಡೋರಿದ್ದೀರಿ? ಎಲ್ಲ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕ್ ಅವ. ಈ ಲಿಮಿಟೆಡ್ ಬ್ಯಾಂಕಿಲಿಂದ ಅನ್ಲಿಮಿಟೆಡ್ ಬಾಂಡ್ಸ್ ಪೂರೈಸ್ಲಿಕ್ಕೆ ಆಗಲ್ಲ. ಇವು ತಮ್ಮ ಕುರ್ಚಿ ಸಲ್ಯಾಕೆ ಮಾಡ್ಲತ್ತಾರ. ಅದ್ರಲ್ಲಿಂದ ಏನಂತ ಇನ್ಸೂರೆನ್ಸ್ ನಮ್ಮ ಸಲ್ಯಾಕೆ ಕೊಡ್ತಾ ಇಲ್ಲ, ಅವ್ರು ಕುರ್ಚಿ ಸಲ್ಯಾಕೆ ಕೊಡ್ಲತ್ತಾರ. ನಾವು ಮನೆ ಹೊಲ ಏನು ಅವ್ರು ತೋರ್ಲತ್ತಾರಲ್ಲ ಅದು ನಿಮ್ದು ಇದು ಕೊಡ್ತೇವಂತ ಇದು ಯಾವುದೂ ಕೊಡಲ್ಲ. ಇಂಥ ಬದ್ಮಾಸ್ ಸರ್ಕಾರ ಹಾಕುಂತದ. ಇಂಥ ನಮ್ಗೆ ಏನಂತಂದ್ರೆ ನಮ್ಮ ಸರ್ಕಾರ ಇಷ್ಟು ಮಳೆ ಮಾಡ್ಯದ ನಮ್ಗೆ ಅದ್ರ ವಿಚಾರ ಮಾಡೋದಿಲ್ಲ. ಯಾಕೆ ಕೊಟ್ಟರೆ ಸಾಕು ನಾವು ಖುಷಿ ಆಯ್ತೇವೆ. ಇಲ್ಲಿ ಮಠದಾಗ ಏನಂತಂದ್ರೆ ಮೆರ್ಸೋದು ನಾವು ಖುಷಿ ಆಗ್ಲತ್ತೇವೆ, ಒಂದು ಸಾಲ ಹಚ್ಚೋ ಸನ್ಮಾನ ಆಗ್ಲತ್ತೇವೆ, ಇಲ್ಲಿ ನಮಗೆ ಸನ್ಮಾನ ಮಾಡಿದ್ರೆ ಖುಷಿ ಆಗ್ಲತ್ತೇವೆ. ಈ ಸರ್ಕಾರ ಏನಂತಂದ್ರೆ ನಾವು ಇಷ್ಟು ದುಡ್ಡು ಕೊಟ್ಟರು ಖುಷಿ ಆಗ್ಲತ್ತೇವೆ, ಇನ್ಸೂರೆನ್ಸ್ ಕೊಟ್ಟರು ಖುಷಿ ಆಗ್ಲತ್ತೇವೆ. ಏನದ ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವ್ರು ಮೂಗರು ಯಾವಾಗನೇನಂತಾರೆ ಬೆಕ್ಕಿನ ಕುಲ್ದವರು. ಇವ್ರು ಯಾವಾಗನೇನಂತಾರೆ ಇಲ್ಲಿ ತಪ್ಪಕ್ಕೆ ತಿಂಬೋರೆ. ಇವ್ರು ಏನಂತಂದ್ರೆ ಎಂದು ಭೀ ಏನಂತಂದ್ರೆ ನಿಮಗೆ ಬಿಡೋರಲ್ಲ. ಅದು ಸಲಕ್ಕೆ ಇವ್ರಲಿಂದ ಹುಷಾರಿರಿ ಅಂತಂದು ಹೇಳಿ ಬಸವಣ್ಣವ್ರು ಏನಂತ ನಮಗೆ ಹುಷಾರು ಮಾಡಿದ್ರು, ಶಿಷ್ಯರಿಗೆ ಹುಷಾರು ಮಾಡಿದ್ರು, ಭಕ್ತರಿಗೆ ಹುಷಾರು ಮಾಡ್ಬೇಕು. ಈ ಹುಷಾರಾಗಿ ನಾವು ಜೀವನ ನಡೆಸಬೇಕು. ಅಂದ್ರೆ ಏನಂತಾರೆ ಈ ರಾಜಕಾರಣದಿಂದ ಈ ಬದಮಾಶಿಲಿಂದ ನಾವು ಬಿಡಿಸ್ಕೋಬೇಕು. ಅಂದ್ರೆ ಏನಂತ ಇವ್ರು ಕಪಿ ಮುಷ್ಟದಾಸಿಗೆ ಬೀಳಬಾರ್ದು. ಈ ಏನಂತಂದ್ರೆ ಧರ್ಮದ ಗುತ್ತೇದಾರರ ಇವರು ಪೂಜಾರಿ ಆಗಲಿ, ಗುಡಿ ಆಗಲಿ, ಮಠ ಆಗಲಿ, ಇವರೆಲ್ಲ ಸಂಸ್ಥೆಗಳಾಗಲಿ ಇವ್ರಿಗೆ ಕಪಿ ಮುಸ್ಲಿಂದ ಬಿಡಿಸ್ಕೋಬೇಕಾಯ್ತದ. ಅದೇ ಬ್ರಾಹ್ಮಣ ಇವರೇ ಏನಂತಂದ್ರೆ ಕ್ಷತ್ರಿಯ. ಈ ವೈಶ್ಯರಂತಂದ್ರೆ ಇವ್ರೇನಂತಾರೆ ಬಂಡವಾಳಶಾಹಿ. ಇವತ್ತೇನಂತಂದ್ರೆ ಏನು ಭೀ ತಯಾರು ಮಾಡಿ ಅದು ಮಾರಾಟ ಮಾಡೋ ಸಲಕ್ಕೆ ಏನಂದ್ರೆ ಏನು ಸಿಕ್ಕಿಂದ ಅಡ್ವರ್ಟೈಸ್ ಮಾಡ್ತಾರೆ ಈ ಮಾಧ್ಯಮಗಳು. ಇವರು ಏನಂದ್ರೆ ಬಂಡವಾಳಶಾಹಿದಾಗೆ ಜಮ್ಮ ಆಗ್ಯಾರ. ಅಡ್ವರ್ಟೈಸ್ ಮಾಡಿ ಏನಂತಂದ್ರೆ ನಮ್ಗೆ ಏನು ಬೇಕು, ಒಂದಕ್ಕೆ 2 ಬೇಕು, 2 ಕೊಡ್ತೇವೆ, 2ಕ್ಕೆ 4 ಕೊಡ್ತೇವೆ. ಇದು ಏನದು ಮೊದಲು ಏನಂತಂದ್ರೆ ಡಿಮ್ಯಾಂಡ್ ಆಯ್ತಿತ್ತು, ಆ ನಂತರ ಸಪ್ಲೈ ಆಯ್ತಿತ್ತು. ಇವತ್ತು ಎಕನಾಮಿಕ್ಸ್ ಉಲ್ಟಾಗಿ ಹೋಗ್ಯದ. ಮೊದಲು ಏನಂತ ಸಪ್ಲೈ ಮಾಡ್ತಾರೆ, ಅದಕ್ಕೆ ಏನಂತಾರೆ ಅಡ್ವರ್ಟೈಸ್ ಮಾಡ್ತಾರೆ. ಅದಕ್ಕೆ ಇದ್ದಿಂದ ಭೀ ಇಲ್ಲ ಅಂತ ಹೇಳ್ತಾರೆ, ಇಲ್ದಿಂದ ಅದ ಅಂತ ಹೇಳ್ತಾರೆ, ವಿಷ ಹಾಕಿ ವಿಷ ಇಲ್ಲ ಅಂತ ಹೇಳ್ತಾರೆ. ಏನಿದೆ ಹೇಳಂತ ನಮ್ಮ ಮಾರಾಟ ಮಾಡಕ್ಲತ್ತಾರ. ನಮ್ಮ ಶರೀರ ರೋಗ ತರ್ಲತ್ತಾರ, ಮನಸ್ಸಿಗೆ ಏನಂತ ಚಿಂತೆ ತರ್ಲತ್ತಾರ. ನಮ್ಗೆ ಏನಂತಂದ್ರೆ ಇದು BP ಶುಗರ್ ಎಲ್ಲ ತಂದು ಏನಂತ ನಮಗೆ ಕೊಲ್ಲತ್ತಾರ. ಯಾರು? ಇವರೇ ಮೂಗರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ. ಅವ್ರ ಕುಲದ ಮೇಲಲ್ಲ, ಪಾಪ ಕುಲದ ಮೇಲೆ ಹೋಗ್ಬಾರ್ದು. ಯಾರ ಬಲ್ಲಿ ದುಡ್ಡು ಇರ್ತದೆ ಅವರೇ ಏನಂತಾರೆ ಕ್ಷತ್ರಿಯ ವೈಶ್ಯರು. ಯಾರ ಬಲ್ಲಿ ಏನಂತಂದ್ರೆ ಅಧಿಕಾರಿ ಇರ್ತದೆ ಅವರೇ ಏನಂತಾರೆ ಕ್ಷತ್ರಿಯರು. ಯಾರ ಬಲ್ಲಿ ಬುದ್ಧಿ ಇರ್ತದೆ ಅಂದ್ರೆ ಕುತಂತ್ರ ಬುದ್ಧಿ ಅವರೇ ಏನಂತಾರೆ ಬ್ರಾಹ್ಮಣರು ಹಾಕೊಂತಾರೆ. ಅದು ಬಾರ್ದು ಎಲ್ಲೋಗಿ ಬಿಟ್ಟು ಏನಂತಾರೆ ನಾವೇ ಜ್ಞಾನ ಮಾಡಿಸ್ಕೊಂಡು ಅರಿವೇ ಅಂತ ತೊಗೋಬೇಕು. ಒಂದು ಜ್ಞಾನ, ಶರೀರ ಬಗ್ಗೆ ಜ್ಞಾನ, ಒಳ್ಳೇದೇನಂತಾರೆ ಮನಸ್ಸು ಶಾಂತ ಮಾಡೋದೇನಂತಂದ್ರೆ ಅರಿವು ತೊಗೊಂಡು ಏನಂತಾರೆ ನಾವು ಜೀವನ ಮಾಡಿ ಜೀವನ ಏನಂತಂದ್ರೆ ಅನುಭವಿಸ್ಬೇಕು. ಎಲ್ಲ ಜಗತ್ತೇನಂತಂದ್ರೆ ನಾವು ಮನೆಗೆ ಕುಂತಿರ್ಬೇಕಂತಂದ್ರೆ ರೋಜು ನಾವು ಹೊಸ ನೋಡ್ತೇವೆ. ಯಾಕಂದ್ರೆ ನಿನ್ನಿಂದ ಯಾವುದೂ ಇಲ್ಲ, ಒಂದು ಕ್ಷಣದಾಗ ಬದಲಾಸ್ಲತ್ತದ. ಈಗ ನಾವು ವೀಡಿಯೋ ಶುರು ಮಾಡಿನಾಗಿದ್ದೇನು ಜಮೀನು ಭೂಮಿ ಈಗಿಲ್ಲ. ಆ ವೀಡಿಯೋ ಶುರು ಮಾಡಿನಾಗ ಎಷ್ಟಿತ್ತು, ಅದ್ರ ಬಿಟ್ಟು ಏನಂತಂದ್ರೆ ಈಗ ಏನಂತಾರೆ ಎಷ್ಟೋ ಲಕ್ಷಾಂತರ ಗಟ್ಟಲೆ ಏನಂದ್ರೆ ದೂರ ಹೋಗ್ಬಿಟ್ಟದ ಭೂಮಿ. ನಮ್ಮ ಸೂರ್ಯ ಒಂದು ಕಣ್ಣು ನಡೆದಾನ, ಚಂದ್ರ ಒಂದು ಕಣ್ಣು ನಡೆದಾನ, ಅಣುಗಳು ಪರಿವರ್ತನೆ ಆಗ್ಲತ್ತಾವ, ಎಲೆಕ್ಟ್ರಾನ್ ಸುತ್ತಿರ್ಲತ್ತಾವ. ಅದು ಎಷ್ಟು ಸ್ಪೀಡ್ ಅದ ಅಂತಂದ್ರೆ 1,00,000 ಕಿಲೋಮೀಟರ್ 3,00,000 ಕಿಲೋಮೀಟರ್ ಸ್ಪೀಡ್ಲಿಂದ ಏನಂತ ನಮ್ಗೆ ತಿರ್ಲತ್ತದ. ಅದೆಲ್ಲ ತಿಳ್ಕೊಂಡು ಏನಂತಂದ್ರೆ ನಾವೇನಂತಂದ್ರೆ ಇದು ಹೋಗಬೇಕು ಅಂತಂದು ಹೇಳಿ ನಮ್ದು ಏನಂತಂದ್ರೆ ನಾವು ಮಾಡ್ತೇವೆ. ಇಲ್ಲಿಗೆ ಏನಂತಂದ್ರೆ ಶರಣ ಅಂತ.